ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪೆಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಪೆಹಲ್ಗಾಮ್ ದಾಳಿಯ ನಂತರ ಭಾರತೀಯರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ, ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಭಾರತೀಯರು ಏನೆಲ್ಲ ಕನಸು ಕಾಣ್ತಾ ಇದ್ರಲ್ಲ, ಮೋದಿಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ, ಆ ಮುಹೂರ್ತಕ್ಕೆ ಇದೀಗ ಟೈಮ್ ಕೂಡ ಬಂದಿದೆ. ಭಾರತೀಯ ಸೇನೆ, ಭಾರತೀಯ 3 ಸೇನಾ ಮುಖ್ಯಸ್ಥರು ಮೋದಿಯವರ ಜೊತೆ ಪದೇ ಪದೇ ಮೀಟಿಂಗ್ ಅನ್ನು ಮಾಡಿ ಒಂದು ದೊಡ್ಡ ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಹಾಗಾದ್ರೆ ಭಾರತ ಪಾಕಿಸ್ತಾನದ ಮೇಲೆ ಯಾವಾಗ ದಾಳಿ ಮಾಡುತ್ತೆ? 3 ಸೇನಾ ಮುಖ್ಯಸ್ಥರು ಮೋದಿ ಅವರಿಗೆ ಕೊಟ್ಟಂತ ಒಂದು ಸಿಗ್ನಲ್ ಏನು? ಜೊತೆಗೆ ಅದಕ್ಕೆ ಪ್ರತಿಯಾಗಿ ಮೋದಿ ಅವರು ಸೇನಾ ಮುಖ್ಯಸ್ಥರಿಗೆ ಹೇಳಿದ್ದೇನು? ಜೊತೆಗೆ ಸೇನಾ ಮುಖ್ಯಸ್ಥರಾದಂತ ಚವ್ಹಾಣ್ ಅವರಿಗೆ ಮೋದಿ ಅವರು ಕೊಟ್ಟಂತ ಆರ್ಡರ್ ಏನು? ಇವೆಲ್ಲವನ್ನ ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಮಂಗಳವಾರ ಏಪ್ರಿಲ್ 22ರಂದು ಆದಂತ ಪೆಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಜನರು 150 ಕೋಟಿ ಭಾರತೀಯರು ಮೋದಿ ಹತ್ರ ಒಂದು ಮನವಿಯನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀವು ಪೆಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ನೀವು ಕಾದು ಕುಳಿತುಕೊಳ್ಳಬಾರದು. ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ನೀವು ಪಾಕಿಸ್ತಾನದ POKನ ವಶಪಡಿಸಿಕೊಳ್ಬೇಕು. ಹಾಗಾಗಿ 150 ಕೋಟಿ ಭಾರತೀಯರು ಮೋದಿ ಹತ್ರ ಒಂದು ಮನವಿಯನ್ನು ಮಾಡ್ತಾನೆ ಇದ್ರು. ಆ ಮನವಿಗೆ ಪೂರಕವೆಂಬಂತೆ ಇದೀಗ ರಾಜನಾಥ್ ಸಿಂಗ್ ಅವರು ಕೂಡ ನಿನ್ನೆ ಭಾಷಣದಲ್ಲಿ ಹೇಳ್ತಾ ಇದ್ರು. ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿದ್ದಾರೆ, ಅವರು ಕೂಡ ಹೇಳ್ತಾ ಇದ್ದಾರೆ, ಮೋದಿಯಿಂದ ನಮ್ಮ ಭಾರತೀಯರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅದು ಕೂಡ ಸದ್ಯದಲ್ಲಿ ನೆರವೇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆಸೆ ನಿರಾಶೆ ಆಗಲ್ಲ. ಮೋದಿ ಅವರು ಏನೆಲ್ಲ ಅನ್ಕೊಳ್ತಾರಲ್ಲ ಅದನ್ನ ಮಾಡೇ ಮಾಡ್ತಾರೆ. ಅದಕ್ಕೂ ಕೂಡ ಕಾಲ ಸನ್ನಿಹಿತವಾಗಿದೆ ಎನ್ನುವ ಒಂದು ದೊಡ್ಡ ಸ್ಫೋಟಕ ವಿಷಯವನ್ನ ನಿನ್ನೆ ಹೇಳಿದ್ರು. ಹಾಗಾದ್ರೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಯಾವೆಲ್ಲ ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದೆ? ಆ ಬ್ಲೂ ಪ್ರಿಂಟ್ ನಲ್ಲಿ ಮುಖ್ಯವಾಗಿ 4 ಮುಖ್ಯವಾದ ಅಂಶಗಳಿವೆ. ಆ ಒಂದೊಂದೇ ಅಂಶಗಳನ್ನು ನೋಡ್ತಾ ಹೋದ್ರೆ ಇದೀಗ ಭಾರತೀಯ ಸೇನೆಯ ಮುಖ್ಯಸ್ಥರ ಜೊತೆಗೆ ಭಾರತದ ಪ್ರಧಾನಮಂತ್ರಿಗಳಾದಂತ ಮೋದಿ ಪದೇ ಪದೇ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಪುಲ್ವಾಮಾ ಆಗಿರ್ಬೋದು, ಅಥವಾ ಬಾಲಾಕೋಟ್ ಆಗಿರ್ಬೋದು, ಅಥವಾ ಡೋಕ್ಲಾ ಆಗಿರ್ಬೋದು, ಇವೆಲ್ಲ ಬೆಳವಣಿಗೆ ಆದಾಗ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ರು, ಅಥವಾ 2 ಮೀಟಿಂಗ್ ಅನ್ನು ಮಾಡ್ತಾ ಇದ್ರು, ಅಥವಾ ಅಜಿತ್ ಜೋವಲ್ ಜೊತೆ, ರಕ್ಷಣಾ ಸಚಿವರ ಜೊತೆ ಮತ್ತು ಅಮಿತ್ ಶಾ ಅವರ ಜೊತೆ ಮೀಟಿಂಗ್ ಅನ್ನು ಮಾಡಿ ಒಮ್ಮೆ ಮಾತ್ರ ಸೇನಾ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡೋದನ್ನ ನಾವು ಗಮನಿಸಿರಬಹುದು. ಆದ್ರೆ ಈ ಪ್ರಕರಣದಲ್ಲಿ ಅಥವಾ ಪೆಹಲ್ಗಾಮ್ ದಾಳಿಯ ನಂತರ ಮೋದಿ ಅವರು ಪದೇ ಪದೇ 1-to-1 ಸೇನಾ ಮುಖ್ಯಸ್ಥರನ್ನ ಮೀಟಿಂಗ್ ಮಾಡ್ತಾ ಇದ್ದಾರೆ, ಸೇನಾ ಮುಖ್ಯಸ್ಥರ ಜೊತೆ ಮೀಟ್ ಮಾಡ್ತಾ ಇದ್ದಾರೆ, ಅಥವಾ ದೊಡ್ಡದ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ ಅಜಿತ್ ದೋವಲ್ ಅವರು ಮಾತ್ರ ಇರ್ತಾರೆ. ಅಮಿತ್ ಶಾ ಅವರಾಗ್ಲಿ ಅಥವಾ ವಿದೇಶಾಂಗ ಸಚಿವರಾಗ್ಲಿ ಅವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಕೂಡ ತಮ್ಮ ಕೆಲಸದ ತೋರ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕು ಎಲ್ಲವೂ ಕೂಡ ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಆದ್ರೆ ಸ್ವತಃ ಮೋದಿ ಅವರು ಸೇನಾ ಮುಖ್ಯಸ್ಥರ ಜೊತೆ ಮಾತನಾಡ್ತಾರೆ. ಗಂಟೆಗಟ್ಟಲೆ ಮಾತಾಡಿ ಏನೆಲ್ಲ ಸ್ಕೆಚ್ ಆಗಿದೆ, ಯಾವೆಲ್ಲ ಪೂರಕ ವ್ಯವಸ್ಥೆ ಆಗಿದೆ, ಏನ್ ಮಾಡ್ಬೇಕು, ಏನ್ ಮಾಡಬಾರದು, ಯಾವಾಗ ಮಾಡ್ಬೇಕು, ಎಲ್ಲದಕ್ಕೂ ಕೂಡ ಒಂದೊಂದೇ ಸ್ಕೆಚ್ ರೆಡಿಯಾಗಿ ಮೋದಿಯ ಕೈಯಲ್ಲಿ ಇದೀಗ ದೊಡ್ಡದಾದಂತಹ ಮಹಾ ಪ್ಲಾನ್ ಅಥವಾ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಮೇ 9ರ ಸುಮಾರಿಗೆ ಭಾರತ ತನ್ನ ಈ ಮಹಾ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಎನ್ನುವುದು ಈಗ ದೆಹಲಿಯ ಮಾಹಿತಿಗಳು ತಿಳಿಸ್ತವೆ. ಅದರಲ್ಲಿ ಮುಖ್ಯವಾಗಿ ಒಂದನೆಯದಾಗಿ ಆ ಬ್ಲೂ ಪ್ರಿಂಟ್ ನಲ್ಲಿ ಇರುವಂತಹ ಒಂದು ಸ್ಕೆಚ್ ಅಂದ್ರೆ, ನಂಬರ್ 1 ಸ್ಕೆಚ್ ಅಂದ್ರೆ, ಕೆಲವು ದಿನಗಳ ಕಾಲ ಪಾಕಿಸ್ತಾನಕ್ಕೆ ಯಾವುದೇ ಯುದ್ಧವನ್ನ ಮಾಡಬಾರದು. ಪಾಕಿಸ್ತಾನ ಇದೀಗ ಬರ್ಬಾದ್ ಆಗ್ತಾ ಇದೆ. ನಾವು ರಾಜತಾಂತ್ರಿಕ ಯುದ್ಧವನ್ನ ಸ್ಟಾರ್ಟ್ ಮಾಡಿದ್ದೇವೆ. ಹಾಗಾಗಿ ಅಕ್ಕಪಕ್ಕದ ರಾಷ್ಟ್ರಗಳಾದಂತಹ ಬಲೂಚಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಮೇಲ್ಗಡೆಯಿಂದ POK ಆಗಿರ್ಬೋದು, ಮತ್ತೊಂದು ಕಡೆಯಿಂದ ಸಿಂಧ್ ಪ್ರಾಂತ್ಯ, ಪಂಜಾಬ್ ಆಗಿರ್ಬೋದು, ಈ 4 ಪ್ರಾಂತ್ಯಗಳು ಕೂಡ ಮುಖ್ಯವಾಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸಜ್ಜಾಗಿ ಕೂತಿವೆ. ಅದರಲ್ಲೂ 2 ಅಂದ್ರೆ ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ಈಗಾಗಲೇ ಪಾಕಿಸ್ತಾನವನ್ನ ಬಗ್ಗು ಬಡಿತಾ ಇದೆ, ಪಾಕಿಸ್ತಾನದ ಆರ್ಮಿಯನ್ನ ಹುಟ್ಟಡಗಿಸ್ತಾ ಇದೆ, ಪಾಕಿಸ್ತಾನದ ಆರ್ಮಿಯ ಸದ್ದನ್ನು ಅಡಗಿಸ್ತಾ ಇದೆ. ಹಾಗಾಗಿ ಬಲೂಚಿಸ್ತಾನ್ ಆರ್ಮಿ ತಾನು ಹೇಳಿಕೊಂಡಂತೆ ಈಗಾಗಲೇ 1 ವರ್ಷದಿಂದ 2 ದೊಡ್ಡ ಅಟ್ಯಾಕ್ ಅನ್ನ ಮಾಡಿದೆ. ಒಂದು ಪಾಕಿಸ್ತಾನದ ಟ್ರೈನ್ ಅನ್ನ ಹೈಜಾಕ್ ಮಾಡಿ ಅಲ್ಲಿನ ಸೈನಿಕರನ್ನ ಸಾಯಿಸ್ಬಿಟ್ಟಿದೆ. ಅಲ್ಲಿ 90 ಸೈನಿಕರನ್ನ ಸಾಯಿಸಿತು. ಅದಾದ ನಂತರ ಎರಡನೇದಾಗಿ ಮೊನ್ನೆ ಮೇ 3ರಂದು ಬೆಳಿಗ್ಗೆ 3:30 ಸುಮಾರಿಗೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ, ಸ್ವತಂತ್ರವಾದಿಗಳು, ಪ್ರತ್ಯೇಕವಾದಿಗಳು ಪಾಕಿಸ್ತಾನದ 22 ಸೈನಿಕರನ್ನ ಕೊಂದು ಬಿಸಾಡ್ಬಿಟ್ಟಿದ್ರು. ಜೊತೆಗೆ ಇದೀಗ ಬಲೂಚಿಸ್ತಾನ್ ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಡ್ತಿದೆ. ಹಾಗಾಗಿ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದ ಮಧ್ಯೆ ಇದೀಗ ಯುದ್ಧದ ಭೀತಿ ಇದೆ. ಯಾವ ಬೇಕಾದ್ರೂ ಆ ಮಧ್ಯೆ ಯುದ್ಧ ಆಗ್ಬಹುದು. ಯಾಕಂದ್ರೆ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಸಪರೇಟ್ ಆಗ್ಬೇಕು ಎನ್ನುವ ಒಂದು ದೊಡ್ಡದಾದಂತ ಪ್ಲಾನ್ಗೆ ಈಗ ಮುಂದಾಗಿದೆ. ಎರಡನೇದಾಗಿ ತಾಲಿಬಾನ್ ಇರ್ಬೋದಲ್ಲ, ಅಂದ್ರೆ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಆಗಿರ್ಬೋದು, ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನ ಎರಡೂ ಕೂಡ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾನಿದೆ ಮೇಲಿಂದ. ಯಾಕಂದ್ರೆ ಅವರಿಗೂ ಕೂಡ ಪಾಕಿಸ್ತಾನದಿಂದ ತೊಂದರೆ ಆಗ್ತಿದೆ. ಜೊತೆಗೆ ಅಫ್ಘಾನ್ ಆಗಿರ್ಬೋದು, ತಾಲಿಬಾನ್ ಆಗಿರ್ಬೋದು, ಇವರೆರಡೂ ಕೂಡ
ಪಾಕಿಸ್ತಾನದ ನೀತಿಯಿಂದ ರೋಷಿ ಹೋಗಿ ತಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ತಮ್ಮ ಪಕ್ಕದ ರಾಷ್ಟ್ರಗಳಿಗೆ ಮೋಸ ಮಾಡ್ತಾ ಏನಿದ್ರೂ ಕೂಡ ಇವರು ಪ್ಯಾಲೆಸ್ತೈನ್ ಆಗಿರ್ಬೋದು, ಇರಾನ್ಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ, ಪಕ್ಕದ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಕೆಳಗಡೆಯಿಂದ ಬಲೂಚಿಸ್ತಾನ್, ಮೇಲ್ಗಡೆಯಿಂದ ಅಫ್ಘಾನಿಸ್ತಾನ್, ತಾಲಿಬಾನ್ ಈ ಮೂರು ಪ್ರಾಂತ್ಯಗಳು ಇದೀಗ ಪಾಕಿಸ್ತಾನವನ್ನು ಹುಟ್ಟಡಗಿಸಲಿಕ್ಕೆ ದೊಡ್ಡದಂತ ಪ್ಲಾನ್ ಅನ್ನ ಮಾಡ್ತಾ ಇದೆ. ಜೊತೆಗೆ ಪಿಒಕೆ ಕೂಡ ತನ್ನ ಪ್ರದೇಶವನ್ನ ಪಾಕಿಸ್ತಾನ ಕಬಳಿಕೆ ಮಾಡ್ಕೊಂಡಿದೆ. ಅಂದ್ರೆ ಜಮ್ಮು ಕಾಶ್ಮೀರದ ಒಂದು ಭಾಗವಾಗಿರುವಂತಹ ಪಿಒಕೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಅದು ಕೂಡ ಪಾಕಿಸ್ತಾನದ ಆಡಳಿತದಿಂದ ಬೇಸತ್ತಗೊಂಡಿದೆ. ಯಾಕಂದ್ರೆ ಪಿಒಕೆಯಲ್ಲಿ ಮುಖ್ಯವಾಗಿ ವಿದ್ಯುತ್ ಅನ್ನ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡ್ತಾರೆ. ಆ ವಿದ್ಯುತ್ ಅನ್ನ ತೆಗೆದುಕೊಂಡು ಟ್ರಾನ್ಸ್ಫರ್ ಮಾಡಿ ಇಡೀ ಪಾಕಿಸ್ತಾನವನ್ನ ಬೆಳಕು ಮಾಡ್ಕೋತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಪಿಒಕೆಗೆ ವಿದ್ಯುತ್ ಅನ್ನ ತಾನು ತಯಾರಿಸಿದ ವಿದ್ಯುತ್ ಅನ್ನ ಉಪಯೋಗಿಸಿಕೊಳ್ಳಿಕ್ಕೆ ಪರ್ಮಿಷನ್ ಕೊಡಲ್ಲ. ಅಂದ್ರೆ ಸ್ವಲ್ಪ ಕೊಡ್ತಾರೆ ಬಿಟ್ಟು, ಆದ್ರೆ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ವಿದ್ಯುತ್ ಅನ್ನ ಉಪಯೋಗಿಸಿಕೊಳ್ಳಿಕ್ಕೆ ಪಿಒಕೆಗೆ ಬಿಡ್ತಾ ಇಲ್ಲ. ಜೊತೆಗೆ ನೀರಿನ ವ್ಯವಸ್ಥೆ ಇಲ್ಲ, ಜೊತೆಗಲ್ಲಿ ಶಿಕ್ಷಣದ ವ್ಯವಸ್ಥೆ ಇಲ್ಲ, ಜೊತೆಗಲ್ಲಿ ಉದ್ಯೋಗದ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಪಿಒಕೆ ಜನರು ಕೂಡ ಸರಿಸುಮಾರು 45 ರಿಂದ 50 ಲಕ್ಷ ಪಿಒಕೆ ಜನರು ಕೂಡ ಭಾರತಕ್ಕೆ ಬರಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಈ ಯುದ್ಧಕ್ಕಾಗ್ಲಿ ಈ ಉಗ್ರವಾದಿಗಳ ಸಪೋರ್ಟ್ ಅನ್ನು ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ. ಹೀಗಾಗಿ 4 ಕಡೆಯಿಂದ, ಜೊತೆಗೆ ಅಲ್ಲಿ ಸಿಂಧ್ ಪ್ರಾಂತ್ಯ ಅಂತಿದೆ ಮತ್ತು ಪತ್ತುಸ್ತಾನ್ ಅಂತ ಒಂದು ಪ್ರಾಂತ್ಯ ಇದೆ. ಆ ಪ್ರಾಂತ್ಯ ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಡ್ತಿದೆ, ತಮಗೂ ಕೂಡ ಅನ್ಯಾಯವಾಗತ್ತೆ ಅನ್ನುವ ದೃಷ್ಟಿಯಲ್ಲಿ ಹೋರಾಡ್ತಿದೆ. ಈ 4 ಪ್ರಾಂತ್ಯಗಳು ಪಾಕಿಸ್ತಾನದ ಮೇಲೆ ಮುಗಿಯನ್ನು ಬೀಳ್ತಾ ಇದೆ. ಹಾಗಾಗಿ ಪಾಕಿಸ್ತಾನ ಮತ್ತು ಆ 4 ಪ್ರಾಂತ್ಯ ಇದೆಯಲ್ಲ, ಬಲೂಚಿಸ್ತಾನ್, ಸಿಂಧ್ ಪ್ರಾಂತ್ಯ, ಅಫ್ಘಾನಿಸ್ತಾನ್, ತಾಲಿಬಾನ್ ಮತ್ತು ಪಿಒಕೆ, ಹೀಗೆ ಸರೌಂಡಿಂಗ್ ಅಲ್ಲಿರುವಂತಹ ಎಲ್ಲಾ ಪ್ರಾಂತ್ಯಗಳು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸಜ್ಜಾಗಿ ಕೂತ್ಕೊಂಡಿದೆ. ಮತ್ತು ನೇರವಾಗಿ ಭಾರತ ಕೂಡ ಆ 4 ಪ್ರಾಂತ್ಯಕ್ಕೂ ಪರೋಕ್ಷವಾದ ಸಪೋರ್ಟ್ ಅನ್ನು ಮಾಡ್ತಾ ಇದೆ. ಬಲೂಚಿಸ್ತಾನಕ್ಕೆ ಭಾರತ ಕಂಡ್ರಿಷ್ಟ, ಅಫ್ಘಾನಿಸ್ತಾನಕ್ಕೆ ಭಾರತ ಕಂಡ್ರಿಷ್ಟ. ಹೀಗಾಗಲೇ ಭಾರತೀಯ ರಾಜತಾಂತ್ರಿಕ ಮುಖಂಡರು ಅಫ್ಘಾನಿಸ್ತಾನಕ್ಕೆ ಮೀಟ್ ಮಾಡಿ 1-to-1 ಚರ್ಚೆ ಮಾಡಿ ಯಾವೆಲ್ಲ ಒಂದು ಅನಾಹುತ ಅಲ್ಲಿ ಮಾಡ್ಬೇಕಲ್ಲ ಅದನ್ನ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ. ಇನ್ನು ಎರಡನೇದಾಗಿ ಈಗಾಗಲೇ ನಾವು ರಾಜತಾಂತ್ರಿಕ ಯುದ್ಧವನ್ನ ಮಾಡಿದ್ದಾಗಿದೆ. ಒಂದ್ ಕಡೆ 4 ಪ್ರಾಂತ್ಯಗಳು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಅದು ನಂಬರ್ 1 ಆಯ್ತು. ಎರಡನೇದಾಗಿ ನಾವು ಈಗಾಗಲೇ ನಂಬರ್ 2 ಪಾಯಿಂಟ್ ಅಂದ್ರೆ ರಾಜತಾಂತ್ರಿಕ ಯುದ್ಧವನ್ನ ಮಾಡ್ತಾ ಇದ್ದೇವೆ. 1960ರಲ್ಲಿ ಆದಂತ ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡಿ ಸಿಂಧು ನದಿಯ ನೀರನ್ನ ನಾವು ಇಲ್ಲಿ ಹಿಡಿದಿಟ್ಟುಕೊಂಡಾಗಿದೆ. ಜೊತೆಗೆ ಉರಿ ಡ್ಯಾಮ್ನಿಂದ ಜೇಲಂ ನೀರನ್ನ ಏಕಾಏಕಿ ಬಿಟ್ಟು ಮುಜಫರಾಬಾದ್ ನಗರವನ್ನ ಕೂಡ ಪ್ರವಾಹ ಪೀಡಿತರನ್ನಾಗಿ ಮಾಡಿ ಪಾಕಿಸ್ತಾನಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಪಾಕಿಸ್ತಾನಕ್ಕೆ ಮೇಲಿನ ಮೇಲೆ ತೊಂದರೆ ಆಗ್ತಾ ಇದೆಯಲ್ಲ, ಅದನ್ನು ಹಾಗೆ ನೋಡ್ಕೊಳ್ಬೇಕು. ಮೂರನೇದಾಗಿ ನಾವು ಈ 4 ಪ್ರಾಂತ್ಯಗಳಿದಾರಲ್ಲ, ಅಂದ್ರೆ ಬಲೂಚಿಸ್ತಾನ್, ಅಫ್ಘಾನಿಸ್ತಾನ್, ತಾಲಿಬಾನ್, ಪಿಒಕೆ, ಈ 4 ಪ್ರಾಂತ್ಯಗಳು ಯುದ್ಧವನ್ನ ಘೋಷಣೆ ಮಾಡಿಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಕೂಡ 4 ಪ್ರಾಂತ್ಯಗಳ ಮೇಲೆ ಯುದ್ಧವನ್ನು ಮಾಡುತ್ತೆ. ಕೇವಲ 4 ದಿನದಲ್ಲಿ ಪಾಕಿಸ್ತಾನ ತನ್ನಲ್ಲಿರುವ ಶೆಲ್ಗಳನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ, ಖಾಲಿಯಾಗುತ್ತೆ ಅನ್ನುವ ರಿಪೋರ್ಟ್ ಕೂಡ ಅಲ್ಲಿನ ISI ಸೇನೆಗೆ ಕಳಿಸಿದೆ. ಮತ್ತು ಸೇನೆಯ ಮುಖ್ಯಸ್ಥರು ಕೂಡ ಪಾಕಿಸ್ತಾನ ಸರ್ಕಾರ ಜೊತೆ ದೊಡ್ಡದಾದ ಮಾತುಕತೆಯನ್ನು ಮಾಡಿದೆ. ಹಾಗಾಗಿ ಪಾಕಿಸ್ತಾನ ಏನಾದರೂ ಯುದ್ಧ ಮಾಡಿದ್ರೆ ಅವರಲ್ಲಿರುವಂತಹ ಯುದ್ಧ ಕ್ಷಿಪಣಿ ಇರ್ಬೋದು, ಸೆಲ್ಸ್ ಇರ್ಬೋದು, ಮುಖ್ಯವಾಗಿ 155mm ಸೆಲ್ ಅದು ರಾಕೆಟ್ಗೆ ಬಳಕೆ ಆಗುತ್ತೆ. 122 ಸೆಲ್ಸ್ ಇದೆಯಲ್ಲ, ಅದು ಕೂಡ ಕ್ಷಿಪಣಿಗಳಿಗೆ ಬಳಕೆ ಆಗುತ್ತೆ. ಮತ್ತು ದೊಡ್ಡದಾದಂತ ಮ್ಯಾನ್ ಹ್ಯಾಂಡಲ್ ಕ್ಷಿಪಣಿಗಳಿಗೆ ಬಳಕೆ ಆಗುತ್ತೆ. ಅವೆಲ್ಲವೂ ಕೂಡ ಕೇವಲ 4 ದಿನದಲ್ಲಿ ಖಾಲಿಯಾಗುವಂತ ಸಂಭವ ಇದೆ. ಈಗಾಗಲೇ 2 ದಿನ ಕಳೆದು ಬಿಟ್ಟಿದೆ ಮತ್ತು 2 ದಿನದಲ್ಲಿ ಆ 4 ದಿನಕ್ಕೆ ಬರಬೇಕಾದಂತ ಯುದ್ಧ ಉಪಕರಣಗಳು, ಸಲಕರಣೆಗಳು ಖಾಲಿ ಆಗ್ಬಿಟ್ರೆ ಪಾಕಿಸ್ತಾನ ಬರಿಗೈಯಲ್ಲಿ ಯುದ್ಧವನ್ನು ಮಾಡಬೇಕಾಗುತ್ತೆ, ಕತ್ತಿಗಿತ್ತಿ ಹಿಡ್ಕೊಂಡು ಯುದ್ಧ ಮಾಡಬೇಕಾಗುತ್ತೆ. ಅಷ್ಟೇ ಬಿಟ್ಟು ಬೇರೆ ಯುದ್ಧದ ದಾರಿ ಇಲ್ಲ. ಯಾಕಂದ್ರೆ ಪಾಕಿಸ್ತಾನ ತನ್ನ ಆರ್ಥಿಕ ವ್ಯವಸ್ಥೆಗಾಗಿ ಹೆಚ್ಚಿಕೊಳ್ಳಿಕ್ಕೆ ಈಗಾಗಲೇ ತಾನು ಉತ್ಪತ್ತಿ ಮಾಡಿದಂತ ಚಿಕ್ಕ ಪುಟ್ಟ ಗನ್ ಇರ್ಬೋದು, ಮ್ಯಾನ್ ಹ್ಯಾಂಡಲ್ಡ್ ಗನ್ ಇರ್ಬೋದು, ಜೊತೆಗೆ ಈ ಸೆಲ್ಸ್ ಇದೆಯಲ್ಲ 155 ಸೆಲ್ಸ್ ಮತ್ತು 122mm ಸೆಲ್ ಅನ್ನ ಉಕ್ರೇನ್ಗೆ ಮಾರಾಟ ಮಾಡ್ಕೊಂಡ್ಬಿಟ್ಟಿದೆ ಮತ್ತು ಇಸ್ರೇಲ್ಗೆ ಮಾರಾಟ ಮಾಡ್ಕೊಂಡಿದೆ. ಯಾಕಂದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಯುದ್ಧ ಆಗ್ತಿದೆ, ಉಕ್ರೇನ್ ಮತ್ತು ರಷ್ಯಾ ವಿರುದ್ಧ ಯುದ್ಧ ಆಗ್ತಿದೆ. ಹಾಗಾಗಿ ಪಾಕಿಸ್ತಾನದ ಒಂದು ದೊಡ್ಡ ಸರಬರಾಜು ಅಂದ್ರೆ ಅದು ತಾನು ಸೆಲ್ಸ್ ಅನ್ನು ಅಂದ್ರೆ ಉತ್ಪಾದನೆ ಮಾಡಿ 155 ಆಗಿರ್ಬೋದು ಅಥವಾ 122mm ಸೆಲ್ಸ್ ಅನ್ನು ಉತ್ಪಾದನೆ ಮಾಡಿ ಅದನ್ನ ಮಾರಾಟ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪಾಕಿಸ್ತಾನದ ಸದ್ಯದ ಮಟ್ಟಿಗೆ ಉತ್ಪಾದನೆಯ ಕೊರತೆ ಇದೆ. ಭಾರತ ಏನಾದ್ರೂ ನೇರವಾಗಿ ಯುದ್ಧ ಕೇಳಿದ್ರೆ ಅವ್ರ ಹತ್ರ ಅರ್ಧ ದಿನ ಆಗುವಷ್ಟು ಕೂಡ ಯುದ್ಧ ಮಾಡ್ಲಿಕ್ಕೆ ಯುದ್ಧ ಸಲಕರಣೆಗಳು, ಮುಖ್ಯವಾಗಿ ಸೆಲ್ಸ್ ಇಲ್ಲ ಎನ್ನುವುದು ಇದೀಗ ದೊಡ್ಡದಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈಗ ಭಾರತ 3 ಸ್ಕೆಚ್ಗಳಂದ್ರೆ, ಒಂದು 4 ಪ್ರಾಂತ್ಯಗಳು ಅಟ್ಯಾಕ್ ಮಾಡಬೇಕು, ಎರಡನೇದಾಗಿ ಆಲ್ರೆಡಿ ರಾಜತಾಂತ್ರಿಕ ಯುದ್ಧವನ್ನು ಮಾಡ್ಕೊಂಡು ನೀರನ್ನು ನಿಲ್ಲಿಸಿದ್ದಾಗಿದೆ, ಮೂರನೇದಾಗಿ ಅವ್ರ ಹತ್ರ ಸೆಲ್ಸ್ ಕಡಿಮೆ ಆಗ್ತಿದೆ. ಆ ಸೆಲ್ಸ್ ಕಡಿಮೆ ಆಗುವ ಟೈಮ್ ಅಲ್ಲಿ ಯಾವಾಗ ಸೆಲ್ಸ್ ಅನ್ನು ಕಡಿಮೆ ಆಗುತ್ತಲ್ಲ ಆವಾಗ ಭಾರತ 4ನೇದಾಗಿ ತನ್ನ ಸ್ಕೆಚ್ ಅನ್ನು ಹಾಕೊಂಡಿದೆ. ಅದೇನಂದ್ರೆ ಮೇ 9ರೊಳಗೆ ನಮ್ಮ ಒಬ್ಬ ಕಾರ್ಯದರ್ಶಿ ಅಂದ್ರೆ ಅಯ್ಯರ್ ಅವರ ಜಾಗದಲ್ಲಿ ಮತ್ತೊಬ್ಬರಾದಂತ ಪರಮೇಶ್ವರ್ ಅವರು ವಿಶ್ವಸಂಸ್ಥೆ IMF ಇದೆಯಲ್ಲ, IMF ಸಂಸ್ಥೆಗೆ ಕಾರ್ಯದರ್ಶಿಯಾಗಿ ಬದಲಾವಣೆಯಾಗಿದ್ದಾರೆ. ಯಾಕಂದ್ರೆ ಅಯ್ಯರ್ ಅವರು ಸ್ವಲ್ಪ ಸಾಫ್ಟ್ ಕಾರ್ನರ್ ಆದಂತ ವ್ಯಕ್ತಿ, ಅಷ್ಟು ಗಡಿಸಿದಂತ ವ್ಯಕ್ತಿ ಆಗಿರಲಿಲ್ಲ. ಆದ್ರೆ
ಈಗ ಗಟ್ಟಿ ನಿರ್ಧಾರದ ಸಿಟ್ಟಿನ ವ್ಯಕ್ತಿಯಾದಂಥ ಪರಮೇಶ್ವರ್ ಅವರು ಇದೀಗ ಭಾರತ IMF ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ಇವರು ನೇಮಕ ಆಗಿರೋದ್ರಿಂದ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದಂತ $1.3 ಬಿಲಿಯನ್ ಅಷ್ಟು ಸಾಲ ಪಾಕಿಸ್ತಾನಕ್ಕೆ ತಪ್ಪುವಂತ ಚಾನ್ಸಸ್ ಇದೆ ಮತ್ತು ಈಗಾಗಲೇ ಕೊಡ್ತಾ ಇದ್ದಂತೆ $7 ಬಿಲಿಯನ್ ಸಾಲವನ್ನು ಕೂಡ ನಾವು ಮರುಪರಿಶೀಲನೆ ಮಾಡ್ತೇವೆ ಅನ್ನೋ ಒಂದು ಸಲಹೆಯನ್ನ ಇದೀಗ ಪರಮೇಶ್ವರ್ ಅವರು ಪಾಕಿಸ್ತಾನದ ವಿರುದ್ಧವಾಗಿ ಮತ್ತೊಂದು ರಾಜತಾಂತ್ರಿಕ ಯುದ್ಧವನ್ನು ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಈಗ ಸಿಕ್ಕಂತ ಮಾಹಿತಿ ಪ್ರಕಾರ ರಷ್ಯಾದ ಅಧ್ಯಕ್ಷರಾದಂಥ ವ್ಲಾಡಿಮಿರ್ ಪುಟಿನ್ ಅವರು ಕೂಡ ಭಾರತದ ಪ್ರಧಾನಿಯಾದಂಥ ಮೋದಿ ಅವರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಆಡಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಮೇ 9ರ ಸುಮಾರಿಗೆ ಅಕ್ಕಪಕ್ಕದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಬ್ಲೂ ಪ್ರಿಂಟ್ ನಂತೆ ಸಜ್ಜಾಗಿದೆ. ಜೊತೆಗೆ ಭಾರತ ವಾಯುಸೇನೆ ಆಗಿರ್ಬೋದು, ಭೂಸೇನೆ ಆಗಿರ್ಬೋದು ಮತ್ತು ನೌಕಾಸೇನೆ ಆಗಿರ್ಬೋದು ಇವರೆಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದಾರೆ. ಒಂದೇ ಒಂದು ಆರ್ಡರ್ಗಾಗಿ CDS ಮುಖ್ಯಸ್ಥರಾದಂಥ ಚೌಹಾಣ್ ಅವರ ಆಜ್ಞೆಗೆ ಕಾಯ್ತಾ ಇದೆ. ಯಾವ ರಾತ್ರಿ ಬೆಳಗಾಗೋದ್ರೊಳಗಾಗಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಮತ್ತು ಅಲ್ಲಿನ ಉಗ್ರರನ್ನ ಅಲ್ಲಿನ ಸೇನೆಗಳನ್ನ ಉರುಳಿಸುತ್ತೆ ಅನ್ನೋದನ್ನ ಕಾದೊಡ್ಬೇಕಾಗಿದೆ. ಯಾಕಂದ್ರೆ ನಮ್ಮ ಭಾರತದ ಮಾನವೀಯತೆಯ ಪ್ರಕಾರ ಒಂದು ರೂಲ್ಸ್ ಇದೆ, ಯಾವುದೇ ಕಾರಣಕ್ಕೂ ಕೂಡ ಅಮಾಯಕರು ಸಾಯಬಾರ್ದು, ವೃದ್ಧರು ಸಾಯಬಾರ್ದು, ಮಕ್ಕಳು ಮರಿಗಳು ಸಾಯಬಾರ್ದು, ಹೆಂಗಸರು ಸಾಯಬಾರ್ದು. ಯಾರು ತಪ್ಪಿತಸ್ಥರಿದ್ದಾರಲ್ಲ ಅವರನ್ನ ಹುಡುಕಿ ಸಾಯಿಸಬೇಕೆನ್ನುವ ದೊಡ್ಡ ಏಮ್ನೊಂದಿಗೆ ಭಾರತ ಸಜ್ಜಾಗಿದೆ. ಜೊತೆಗೆ ಇಂಥ ಕ್ಷಣಕ್ಕಾಗಿ ಕಾಯ್ತಾ ಇರುವಂತ ಭಾರತ POKಯನ್ನು ಕಂಪ್ಲೀಟ್ ಆಗಿ ವಶ ಮಾಡ್ಕೊಳ್ಳಿಕ್ಕೆ ಇದೀಗ ಭಾರತ ಸೇನೆ ಸಜ್ಜಾಗಿ ನಿಂತಿದೆ. ಜೊತೆಗೆ ಭಾರತೀಯರ ಮುಖ್ಯಸ್ಥರಾದಂತ ಮೋದಿ ಅವರ ಜೊತೆ ಈಗ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಮೋದಿ ಅವರು ಸೂಕ್ತ ಟೈಮ್ಗಾಗಿ ಕಾದು ಕುಳಿತು ಮೇ 9-10 ಒಳಗಾಗಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಸರ್ವಸನ್ನದ್ಧವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.